ಮಾತಾಡ್ತಾ ಇದ್ದೀವಿ. ಇವತ್ತು ಮಾತಾಡ್ತಿರೋ ಪುಸ್ತಕದ ಹೆಸರು ನನ್ನ ಹೆಸರು ಗೌಹರ್ ಜಾನ್ ಅಂತ. ಇವಳೊಬ್ಬಳು ಸಂಗೀತ ಕಲಾವಿದೆ. ಅವಳ ಜೀವನ ಮತ್ತು ಅವಳ ಕಾಲದಲ್ಲಿ ನಡೆದಿದ್ದ ವಿಷಯಗಳ ಬಗ್ಗೆ ಈ ಪುಸ್ತಕದಲ್ಲಿ ವಿವರವಾಗಿ ಕೊಟ್ಟಿದೆ. ಇದನ್ನು ಬರೆದಿರೋರು ವಿಕ್ರಮ್ ಸಂಪತ್ ಅಂತ. ಅವ್ರ ವಿಷಯನೂ ಅವ್ರದ್ದು ಒಂದು ಪುಸ್ತಕ ಆಗಲೇ ಶಿವನಿಗಾಗಿ ಕಾಯುತ್ತಾ ಅಂತ ನಾವು ಆಗಲೇ ಇದು ಮಾಡಾಗಿದೆ. ಇದು ಅವ್ರದ್ದು 2ನೇ ಪುಸ್ತಕ. ಅವ್ರ ಬಗ್ಗೆ ಸಾಕಷ್ಟು ಅಲ್ಲೇ ಹೇಳಿದೆ. ಭಾಳ ಇವರು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದಿಂದ ಇತಿಹಾಸ ಮತ್ತು ಸಂಗೀತದಲ್ಲಿ PhD ಪದವಿ ಪಡೆದಿರೋರು. ಬರ್ಲಿನ್ ವಿಸೆನ್ಶಾಫ್ಟ್ ಕಾಲೇಜ್ ಫೆಲೋ ಮತ್ತು ಆಸ್ಟನ್ ಗ್ಲೋಬಲ್ ಲೀಡರ್ಶಿಪ್ ಪ್ರೋಗ್ರಾಮ್ ಫೆಲೋ ಕೂಡ ಹೌದು. ಹೀಗೆ ಬೇಕಾದಷ್ಟು ಅವರು ಇದಕ್ಕೆ ಬಂದಿದೆ. ಆಮೇಲೆ ಇವರು ಬೆಂಗಳೂರು ಮೂಲದವರು. ಆಮೇಲೆ ಬೇಕಾದಷ್ಟು ಪುಸ್ತಕಗಳು ಬರೆದಿದ್ದಾರೆ. ಇವರದ್ರಲ್ಲಿ ಪಾಪ್ಯುಲರ್ ಆಗಿರೋ ಪುಸ್ತಕಗಳು ಇವಾಗ ಸ್ಪ್ಲೆಂಡರ್ಸ್ ಆಫ್ ರಾಯಲ್ ಮೈಸೂರ್, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ದಿ ಒಡೆಯರ್ಸ್ ಅನ್ನೋದೊಂದು. ಆಮೇಲೆ ಮೈ ನೇಮ್ ಈಸ್ ಗೌಹರ್ ಜಾನ್, ದಿ ಲೈಫ್ ಆ್ಯಂಡ್ ಟೈಮ್ಸ್ ಆಫ್ ಎ ಮ್ಯೂಸಿಷಿಯನ್ ಅಂತ ಅನ್ನೋದು ಒಂದು. ಅದರದ್ದೇ ಕನ್ನಡದ್ದು ಅನುವಾದ ಇದು. ಮತ್ತು ವಾಯ್ಸ್ ಆಫ್ ದಿ ವೀಣಾ, S. ಬಾಲಚಂದರ್ ಅವ್ರ ಬಗ್ಗೆ ಬಯೋಗ್ರಫಿ ಬರೆದಿದ್ದಾರೆ. ಹೀಗೆ ಅವರ ಸಂಗೀತದವ್ರ ಬಗ್ಗೆ ಬೇಕಾದ ಪುಸ್ತಕಗಳು ಬರೆದಿದ್ದಾರೆ. ಇದು ಒಂದು ಹೆಸರುವಾಸಿಯಾದ ಪುಸ್ತಕ. ಇದಕ್ಕೆ 2012ರಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ ಈ ಪುಸ್ತಕಕ್ಕೆ. ಅಷ್ಟು ಈ ಪುಸ್ತಕದ ಬಗ್ಗೆ. ಒಂದು ವಿಚಿತ್ರವಾದ ಇದೇನು ಅಂದರೆ, ಇದನ್ನು ಅನುವಾದ ಮಾಡಿರೋರು ಶ್ರೀ ಗೌರಿ S. ಜೋಶಿ ಅಂತ. ಅವ್ರ ವಿಷಯ ಒಂದು ಲೈನ್ ಕೂಡ ಇಲ್ಲ ಈ ಪುಸ್ತಕದಲ್ಲಿ. ಅವ್ರು ಯಾರು, ಅವರ ಹಿನ್ನೆಲೆ ಏನು, ಅದು ಯಾವುದೂ ನಮಗೆ ತಿಳಿತಾ ಇಲ್ಲ ಈ ಪುಸ್ತಕದಿಂದ. ಈ ಪುಸ್ತಕದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಡ್ಯಾಡಿ? ಇದು ಗೌಹರ್ ಜಾನ್ ಬಗ್ಗೆ ಈ ಪುಸ್ತಕ. ಗೌಹರ್ ಜಾನ್ ಅನ್ನೋ ಲೇಡಿ, ಅವರ ತಂದೆ ಹಿ ವಾಸ್ ಎನ್ ಆರ್ಮೇನಿಯನ್, ತಾಯಿ ಇಂಡಿಯನ್ನು, ಅದು ಆಂಗ್ಲೋ ಇಂಡಿಯನ್ ಥರ. ಸೊ ಅವರೊಬ್ಬರಿಗೆ ಹುಟ್ಟಿದವಳು ಇವಳು. ಇದು ಮೊದಲು ಕ್ರಿಶ್ಚಿಯನ್ ಹೆಸರೇ ಇರುತ್ತೆ ಇವಳಿಗೆ. ಇವಳ ಹೆಸರು ಆ್ಯಂಜೆಲಿನಾ ಯೋವರ್ಟ್ ಅಂತ ಇತ್ತು ಮೊದಲು, ಕ್ರಿಶ್ಚಿಯನ್ ಹೆಸರು. ಆಮೇಲೆ ವಿಕ್ಟೋರಿಯಾ ಹೆಮಿಂಗ್ಸ್ ಅಂತ ಅವಳ ತಾಯಿ ಹೆಸರಿತ್ತು ಇವರಿಗೂ. ಆಮೇಲೆ ವಿಕ್ಟೋರಿಯಾ ಹೆಮಿಂಗ್ಸ್ ವಾಸ್ ಮ್ಯಾರಿಡ್ ಟು ರಾಬರ್ಟ್ ಅನ್ನೋನಿಗೆ ಬ್ರಿಟಿಷ್ ಇಂಗ್ಲೀಷಿಯನ್ ಮದುವೆ ಆಗಿರುತ್ತೆ. ಆಮೇಲೆ ಅವ್ರಿಗೆ ಡೈವರ್ಸ್ ಆಗ್ತಾರೆ. ಡೈವರ್ಸ್ ಆದಮೇಲೆ ಅದೇನೋ ಒಂದು ಕಾರಣಕ್ಕೆ ಅವನು ಸಸ್ಪೆಕ್ಟ್ ಮಾಡಿ ಇವನು ಮೊದಲು ತುಂಬಾ ಲೈಕ್ ಮಾಡ್ತಿರ್ತಾನೆ, ಬಿಕಾಸ್ ತುಂಬ ರೂಪವಂತ ಏಕೆ. ಆಮೇಲೆ ಇವಳ ತಾಯಿ ಆಮೇಲೆ ತುಂಬ ಓದಿದ್ದವಳು, ಆಮೇಲೆ ಸಂಗೀತದಲ್ಲಿ ಭಾಳ ಹೆಸರುವಾಸಿಯಾಗಿದ್ದವಳು. ಅಂಥದ್ದೆಲ್ಲ ಕ್ವಾಲಿಫಿಕೇಷನ್ ಇದರಿಂದ ತುಂಬ ಇಬ್ಬರು ಪ್ರೀತಿಸ್ತಾ ಇರ್ತಾರೆ. ಬಟ್ ಯಾವುದೋ ಒಂದು ಸಣ್ಣ ವಿಷಯದಲ್ಲಿ ಇಬ್ಬರಿಗೂ ಮನಸ್ತಾಪ ಬಂದು ಡೈವರ್ಸ್ ಮಾಡಿಬಿಡ್ತಾನೆ. ಅಷ್ಟು ಒಳ್ಳೆಯ ಕುಟುಂಬದಲ್ಲಿ ಇದ್ದವಳಿಗೆ ಡೈವರ್ಸ್ ಆದಮೇಲೆ ತುಂಬ ಕಮ್ಸ್ ಟು ಎ ವೆರಿ ಒಂಥರ ಡಿಗ್ರೇಡಿಂಗ್ ಸ್ಟೇಜಿಗೆ ಬಂದುಬಿಡ್ತಾಳೆ. ಮಗಳನ್ನ ಕರ್ಕೊಂಡು ಇದು ಮಾಡೋದು ಇದು. ಆವಾಗ ಅವಳ ಮನೆಯಲ್ಲಿ ಅವಳಿಗೆ ಪರಿಚಯ ಆಗಿದ್ದು ಮುಸ್ಲಿಮ್ ಇರ್ತಾನೆ, ಖುರ್ಷಿದ್ ಅಂತ ಅಂದ್ಬಿಟ್ಟು ಅವನ ಹೆಸರು. ಅವನು ಅವಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಇರ್ತಾನೆ. ಅವನು ಕ್ವೈಟ್ ಆಪೋಸಿಟು. ಈ ಖುರ್ಷಿದ್ದಂಗೆ ಕರಿಯ, ಆಮೇಲೆ ಹೊರಟ ಆ ಥರ ಎಲ್ಲ ಇರ್ತಾನೆ. ಆದರೂ ಕೂಡ ಅವಳಿಗೆ ವಿಧಿನೇ ಇರಲ್ಲ. ಮಗಳನ್ನು ಕರ್ಕೊಂಡು ಅವನ ಜೊತೆ ಹೋಗ್ತಾಳೆ ಅವಳು. ಮುಸ್ಲಿಮ್ ಸಂಪರ್ಕ ಬಂದಿದ್ದರಿಂದ ಇವರಿಬ್ಬರೂ ತಾಯಿ ಮಗಳು ಇಬ್ಬರೂ ಹೆಸರು ಚೇಂಜ್ ಮಾಡ್ಕೋತಾರೆ. ಕನ್ವರ್ಷನ್ ಇದು. ಇವಳು ಮಲ್ಕಾ ಜಾನ್ ಅಂತ ತಾಯಿ ಹೆಸರು ಇಟ್ಗುತ್ತೆ, ಇವಳು ಗೌಹರ್ ಜಾನ್ ಅಂತ ಅಂದ್ಬಿಟ್ಟು ಇದಾಗುತ್ತೆ. ಈ ಮಲ್ಕಾ ಜಾನ್ ಮೊದಲಿಂದನೂ ಈ ಕೋರ್ಟ್ ಡ್ಯಾನ್ಸರ್ಸ್ ಅಂತಾರಲ್ಲ ಆ ಥರ ಒಂದು ದೊಡ್ಡ ಮನುಷ್ಯರುಗಳ ಇದರೊಳಗೆ ಡ್ಯಾನ್ಸ್ ಮಾಡೋದು, ಆಮೇಲೆ ಹಾಡುಗಳು, ಸಂಗೀತ, ಹಿಂದೂಸ್ತಾನಿ ಹಾಡುಗಳು ಹಾಡೋದು, ಆ ಥರ ಇದು ಮಾಡಿ ತುಂಬಾ ಪಾಪ್ಯುಲರ್ ಆಗಿರ್ತಾರೆ. ಜಾನ್ ಅನ್ನೋದು ಅವ್ರುಗಳು ಯಾಕೆ ಹೆಸರು ಇಟ್ಕೋತಾರೆ ಅಂತಂದರೆ, ಆಗಿನ ಕಾಲದಲ್ಲಿ ಈ ಜಾನ್ ಅಂತ ಹೆಸರು ಇಟ್ಕೊಂಡಿರೋರು ಕೋರ್ಟ್ ಡ್ಯಾನ್ಸರ್ಸು, ಅವರು ಹೈ ಗ್ರೇಡ್ ಕೋರ್ಟ್ ಡ್ಯಾನ್ಸರ್ಸು. ಅವ್ರು ಮಾಡ್ತಿದ್ದ ಕಡೆಯಲ್ಲಿ ಆ್ಯಕ್ಚುಲಿ ಈ ರಾಜಮನೆತನದವರು ಅವರು ಇವರು. ಆ್ಯಂಡ್ ಅವ್ರು ಮಾಡೋ ಜಾಗ ಆಲ್ ರೌಂಡು ಇದು ಗಾಜುಗಳದ್ದು ಮಿರರ್ಸು ಮೇಲೆ ನಾವು ಈ ಮೊಘಲಿ ಆಜಮ್ ಅದರೊಳಗೆಲ್ಲ ಆ ಥರ ಸರೌಂಡಿಂಗ್ಸಲ್ಲಿ ಡ್ಯಾನ್ಸ್ ಮಾಡೋರು. ಅಂಥದ್ದು
ಹೈ ಗ್ರೇಡ್ ಡ್ಯಾನ್ಸರ್ಸ್ ಆದ್ದರಿಂದ ಇವರು ಜಾನ್ ಅಂತ ಅವ್ರಿಗೆ ಸರ್ನೇಮ್ ಥರ. ಇನ್ನೂ ತುಂಬ ಬುದ್ಧಿವಂತೆ, ಇವಳು ತುಂಬ ಬುದ್ಧಿವಂತೆ. ಚೆನ್ನಾಗಿ ಡ್ಯಾನ್ಸ್ ಕಲ್ತ್ಕೋತಾಳೆ, ಹಾಡೋದೆಲ್ಲ ಕಲ್ತ್ಕೋತಾಳೆ, ತಾಯಿ ಜೊತೆನೇ ಮುಂದಕ್ಕೆ ಬರ್ತಾಳೆ ಇವಳು. ಇದಕ್ಕೆ ಯಾರನ್ನ ಬರ್ತಾ ಇದ್ದವನು ಒಬ್ಬನ್ನ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಅವನು ಕಲ್ಕತ್ತಾಯಿಂದ ಅವನಿಗೆ ಇಷ್ಟಪಟ್ಟು ಅವ್ರಿಗೆ 14-15 ವರ್ಷ ಆಗಿರುತ್ತೆ. ಅವನ ಜೊತೆ ಹೋಗಿ ಅಲ್ಲಿ 1-2 ವರ್ಷ ಸೆಟ್ಲಾಗಿರ್ತಾಳೆ. ಆವಾಗ ಮಧ್ಯದಲ್ಲಿ ಏನಾಗುತ್ತೆ, ಈ ಮುಲ್ಕಾ ಜಾನ್ಗೆ ಏನೋ ಒಂದು ಅಪವಾದ ಬರುತ್ತೆ, ಆ ಥರ ಇವಳು ಕದ್ದಿಲ್ಲ ಅನ್ನೋದಾಗೋಗುತ್ತೆ. ಅಮ್ಮನ ಜೊತೆ ಇರಬೇಕು ಅಂತ ವಾಪಸ್ ಬಂದುಬಿಡ್ತಾಳೆ. 2 ವರ್ಷ ಅಲ್ಲಿ ಇರ್ತಾಳೆ, ವಾಪಸ್ ಬಂದುಬಿಡ್ತಾಳೆ. ವಾಪಸ್ ಬಂದು ಅಮ್ಮನ ಜೊತೆ ಇರೋಕ್ಕೆ ಶುರು ಮಾಡ್ತಾಳೆ. ಆವಾಗ ಇವಳು ಶುರು ಮಾಡ್ಕೋತಾಳೆ ಈ ಡ್ಯಾನ್ಸಿಂಗು, ಇದು ಸಂಗೀತ, ಇದರ ಹಾಡೋದು ಅದೆಲ್ಲ ಶುರು ಮಾಡ್ಕೋತಾಳೆ. ಒಂದು ಸೇರ್ಕೊಂಡ್ಮೇಲೆ ಇವಳು ಸಂಗೀತ ಇದು ಎಲ್ಲ ಶುರು ಮಾಡ್ಕೋತಾಳೆ. ಇವಳಿಗೆ ಒಳ್ಳೆ ಬೇಕಾದಷ್ಟು ಭಾಷೆಗಳು ಬರ್ತಾರೆ, ಚೆನ್ನಾಗಿ ಎಲ್ಲ ಭಾಷೆಗಳು, ಇಂಗ್ಲೀಷು, ಹಿಂದಿ, ಆಮೇಲೆ ಅವರು ಉರ್ದು, ಈ ಥರ ಒಂದು 8-10 ಭಾಷೆ ಚೆನ್ನಾಗಿ ಗೊತ್ತಿರುತ್ತೆ. ಒಳ್ಳೊಳ್ಳೆ ಗುರುಗಳನ್ನ ಇಟ್ಟು ಅವಳಿಗೆ ಅದು ತಯಾರಿ ಮಾಡ್ತಾಳೆ. ಆ ಥರ ಚೆನ್ನಾಗಿ ಹಾಡೋದು ಕಲ್ತ್ಕೋತಾಳೆ. ಸಿಕ್ಕಾಪಟ್ಟೆ ಅರ್ನ್ ಮಾಡೋಕ್ಕೂ ಶುರು ಮಾಡ್ತಾಳೆ ಇವಳದು. ಹಾಡು ಕೇಳಬೇಕು ಅಂತಲೇ ಎಲ್ಲೆಲ್ಲಿಂದನೂ ಬರೋರು, ಬರ್ತಿ ಜನಗಳೆಲ್ಲ ಬರ್ತಿ. ಆಗಿನ ಕಾಲದಲ್ಲೇ ಸಿಕ್ಕಾಪಟ್ಟೆ ಚಾರ್ಜ್ ಮಾಡೋಳು. ಒಂದೊಂದು ಹಾಡು ಒಂದು ಸುಮ್ಮನೆ ಕರೆದರೆ 3,000 ರೂಪಾಯಿ ಕೊಡಬೇಕು, 10,000 ರೂಪಾಯಿ. ಆವಾಗಿನ ಕಾಲದಲ್ಲಿ 3,000 ಅಂದರೆ ಇವತ್ತಿನ 3 ಲಕ್ಷ ಥರ. ಆ ಥರ ಬೇಕಾದಷ್ಟು ಸಂಪಾದನೆ ಆಗುತ್ತೆ. 4 ಕುದುರೆ ಇರೋ ಸಾರ್ ಹೋಟೆಲ್ ಹೋಗೋಳಂತೆ ಇದಕ್ಕೆ ಹೋಗುವಾಗ. ಪ್ರೋಗ್ರಾಮ್ಸ್ ಹೋಗ್ತಿದ್ದಾಗ ಸಾರ್ ಹೋಟೆಲ್ ಹೋಗ್ತಿದ್ದಾಗ ಯಾವುದೋ ಒಂದು ಪ್ರಾಂತ್ಯದಲ್ಲಿ, ಅವಾಗೆಲ್ಲ ಸಣ್ಣ ಸಣ್ಣ ಪ್ರಾಂತ್ಯಗಳು, ಅದಕ್ಕೆಲ್ಲ ದೊರೆಗಳಿರೋರು. ಹಾಗೆ ಬ್ರಿಟಿಷರ್ ಪ್ರಾಂತ್ಯದ ದೊರೆನೇ ಒಂದು ಸಾರ್ ಹೋಟೆಲ್ ಹೋಗ್ತಾ ಇರ್ತಾರಂತೆ. ಇವಳಿಗೆ ಹತ್ತು ಇದು ಎಲ್ಲರೂ ಹೋಗ್ತಿರೋದು ನೋಡಿ ಅವನು ಕೂತಿದ್ದವನು ಅವ್ನು ಮಹಾರಾಜನ ಥರ ಆದರೆ ಇದಕ್ಕೆ ಇವಳಿಗೆ ನಮಸ್ಕಾರ ಮಾಡಿದಂತೆ. ಅವಳು ಒಬ್ಬ ತವಾಯಫು, ನೀವು ಇದು ಮಾಡಿ ಅವನಿಗೆ ಕೋಪ ಬಂದುಬಿಡ್ತಂತೆ, ನಾನು ಅವಳಿಗೆ ಇದು ಮಾಡಿದ್ದಲ್ಲ ಅಂತಂದು. ಆಮೇಲೆ ನಿಲ್ಲಿಸ್ಬಿಟ್ಟು ಬಂದು ಅವಳು ನಿಲ್ಲಿಸ್ಬಿಟ್ಟು, ಏನು ನೀನು ಹೀಗೆಲ್ಲ ಮಾಡಿದೆ ಅಂತ. ಇವಳು ಯಾರಿಗೂ ಏನೂ ಕೇರ್ ಮಾಡ್ತಿರೋದು, ತನಗೇನು ಅನ್ನಿಸ್ತೋ ಅದೇ ಆ ಥರ ಮಾಡೋಳಂತ. ಅಷ್ಟು ಅವಳು ಮೊದಲಿಂದ ದರ್ಪ ಇದು ಬಂದಿತ್ತು. ಅವನು ನಿನಗೆ 1,000 ರೂಪಾಯಿ ಇದಾಕಿದ್ದೀನಿ ಅಂತ ತೆಗೆದು 1,000 ರೂಪಾಯಿ ಕೊಟ್ಟರು ತಕ್ಷಣ. ತಗೋ ನಿನ್ನ ದಂಡ ತಾನೇ, ನಾವು ಮಾಡೋದು ಮಾಡಿದೆ ಅನ್ನೋ ಥರದಲ್ಲಿ. 1890s ಈ ಥಾಮಸ್ ಆಲ್ವಾ ಎಡಿಸನ್ನು ಸೌಂಡ್ ರೆಕಾರ್ಡಿಂಗು ಅದು ಎಲ್ಲ ಶುರು ಮಾಡಿ 1902 ಗ್ರಾಮ್ಫೋನ್ ಕಂಪ್ನಿಯವನು ಫ್ರೈಡ್ ಗ್ರೈಸ್ಬರ್ಗ್ ಅನ್ನೋನು ಇಂಡಿಯಾಗೆ ಬಂದವನು. ಆವಾಗ ಇವಳು ಪಾಪ್ಯುಲರ್ ಆಗಿರ್ತಾಳೆ. ಅಲ್ಲಿ ಗ್ರಾಮ್ಫೋನಲ್ಲಿ ಇದರೊಳಗೆ ಪ್ಲೇಟಲ್ಲಿ ಇವಳು ರೆಕಾರ್ಡ್ ಮಾಡಿದಂತೆ. ಸೊ ಇಂಡಿಯಾದಲ್ಲಿ ಫಸ್ಟ್ ಗ್ರಾಮ್ಫೋನ್ ಆರ್ಟಿಸ್ಟು ಇವಳು. ಇಂಡಿಯಾದಲ್ಲೇ ಮೊದಲು ಶುರುವಾಗಿದ್ದು ಗ್ರಾಮ್ಫೋನ್ ಶುರುವಾಗ್ತದೆ, ಫಸ್ಟ್ ಹಾಡು ಇವಳದ್ದೇ ನನ್ನ. ಹಾಗೆ ಅದರಲ್ಲಿ ಏನಪ್ಪ ಅಂತಂದರೆ ಅದು 3 ನಿಮಿಷ ಪ್ಲೇ ಮಾಡ್ತಾಯಿದ್ದಿದ್ದು. ಇವಳು ಅಷ್ಟು ಹಿಂದೂಸ್ತಾನಿ ವಿಸ್ತಾರವಾಗಿರೋ ಹಾಡುಗಳನ್ನೆಲ್ಲ ಕರೆಕ್ಟಾಗಿ 3 ನಿಮಿಷಕ್ಕಾಗೋ ಹಾಗೆ ಮಾಡಿ ರೆಕಾರ್ಡ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ಲು. ಆದರೂ ಒಂಚೂರು ಆ ಹಾಡು ಯಾವ ಥರದಲ್ಲೂ ಕಮ್ಮಿ ಆಗ್ತಿರಲ್ವಂತೆ, ಆ ಥರ ಅವಳು ರೆಕಾರ್ಡ್ ಮಾಡೋಳಂತೆ. ಆಮೇಲೆ ಕೊನೆಯಲ್ಲಿ ರೆಕಾರ್ಡ್ ಆದಮೇಲೆ ಅವಾಗ ಯಾರು ಹಾಡಿದ್ದು ಅಂತ ಗೊತ್ತಾಗಬೇಕು. ಮೈ ನೇಮ್ ಈಸ್ ಗೌಹರ್ ಜಾನ್ ಅಂತ ಕೊನೆಗೆ ಇಂಗ್ಲೀಷಲ್ಲಿ ಹೇಳಿ ಹೆಣ್ಣು ಮಾಡೋಳಂತೆ. ಸೊ ತುಂಬ ಸಂಪಾದನೆ ಆಗಿದೆ, ತುಂಬ ಇದಾದ್ರಿಂದ ಒಳ್ಳೆ ಐಷಾರಾಮಿ ಜೀವನ ಶುರು ಮಾಡಿದ್ಲಂತೆ. ಅಂತ ಮನೆ ಕಲ್ಕತ್ತಾದಲ್ಲಿ ಇವಳು ಸೆಟ್ಲಾಗಿರ್ತಾವೆ ಕೊನೆಗೆ ಹೋಗಿ ಅಲ್ಲೆಲ್ಲ. ಆಮೇಲೆ ಗಾಂಧೀಜಿಯವರು ಅವಾಗ ಅಸಹಕಾರ ಚಳವಳಿ, ನಿಮಗೆ ಅದನ್ನು ನಡೆಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತಂದ್ಬಿಟ್ಟು, ಅದರ ಒಂದು ಕಂಡೀಷನು, ನನ್ನ ಪರ್ಫಾರ್ಮೆನ್ಸಿಗೆ ನೀವು ಬಂದು ಅಟೆಂಡ್ ಆಗಬೇಕು. ಗಾಂಧಿ ಗೊತ್ತಲ್ಲ, ಈ ವಾಸ್ ಸಚ್ ಎ ಬ್ಯುಸಿ ಪರ್ಸನ್, ಆಲ್ವೇಸ್ ಬರೋಕ್ಕಾಗಲಿಲ್ಲ. ಆದ್ದರಿಂದ ಅಟೆಂಡ್ ಮಾಡಿರ್ಬಂತೆ. ಅದನ್ನೆಲ್ಲ ನಿಮಗೆ ಕೊಡ್ತೀನಿ ಅಂತ ಗಾಂಧಿಗೆ ಹೇಳಿರ್ತಾರೆ. ಅವ್ರು ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದಾಗ ಅದರಲ್ಲಿ ಅರ್ಧ ತೆಗೆದುಬಿಟ್ಲಂತವಳು. ಗಾಂಧಿ ಬಂದಿದ್ದರೆ ಪೂರ್ತಿ ಕೊಡ್ತಾಯಿದ್ದೆ, ಗಾಂಧಿ ಬರದೇ ಇದ್ದರಿಂದ ಅವ್ರಿಗರ್ಧ ನನಗರ್ಧ. ಅಷ್ಟು ಅವಳು ಪಾಪ್ಯುಲರ್ ಆಗಿದ್ಲು ಅಂತಂದ್ಬಿಟ್ಟು. ಇವಳು ಒಬ್ಬ ಅಬ್ಬಾಸ್ ಅಂತ ಒಬ್ಬ ತುಂಬ ಇವಳು ಮಾಡಿದ್ದು ವ್ಯವಹಾರಗಳಿಗೆಲ್ಲ ಲೆಕ್ಕಾಚಾರಗಳು, ಆಮೇಲೆ ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡೋದು, ಅರೇಂಜ್ ಮಾಡೋದು, ಇದು ಎಲ್ಲ ಬಹಳ ನಂಬಿಕಸ್ನಾಗಿ ಡಿವೋಟೆಡ್ ಆಗಿ ಮಾಡ್ತಾಯಿರ್ತಾನೆ.
ಅವನ ಮೇಲೆ ಏನೂ ಡೌಟ್ ಬರ್ತಾರೆ, ಅವನು ಏನು ಮಾಡಿದ್ರು ಡೌಟ್ ಬರ್ತಾ ಇರಲ್ಲ. ಅವನು ಹಾಗೇ ಇದ್ದಾನೆ, ಇವ್ರಿಗೆ ಯಾವ ಥರದೂ ದ್ರೋಹ ಮಾಡ್ತಾ ಇರಲ್ಲ, ಹಂಗಿರ್ತಾನೆ. ಕೊನೆಗೆ ಏನಾಗುತ್ತೆ, ಏನಲ್ಲಿ ಆ ಬಸ್ ಚೇಂಜ್ ಆಗಿಬಿಡ್ತಾನೆ ಅವನು. ಇವಳು ಯಾವಾಗ ಸಿಕ್ಕಾಪಟ್ಟೆ ಇದು ಮಾಡಿ ಇವಳು ಇದು ಮಾಡೋಕ್ಕೆ ಶುರು ಮಾಡ್ತಾಳೋ, ಐಷಾರಾಮಿ ಜೀವನ ಅವನಿಗೂ ಯಾಕೆ ಇರಬಾರ್ದು ಅಂತ ನೋಟ್ಟು ಅವನಿಗೂ ಇದಾಗೋಗುತ್ತೆ. ಅವನು ಇವಳು ಪ್ರಾಪರ್ಟಿ ಮೇಲೆ ಕಣ್ಣು ಹಾಕಿ ಇದು ಮಾಡೋಕ್ಕೆ ಶುರು ಮಾಡ್ತಾನೆ. ಇವಳು ಪ್ರಾಪರ್ಟಿನೂ ಹೋಗುತ್ತೆ, ಅವಳ ಪ್ರಾಪರ್ಟಿನೂ ಸಿಕ್ಕಾಪಟ್ಟೆ ಇದಾಗಿ ಹೋಗುತ್ತೆ. ಕೊನೆಗೆ ತುಂಬಾ ದೀನ ಸ್ಥಿತಿಗೆ ಬಂದ್ಬಿಡ್ತಾಳೆ. ಏನು ಅಮ್ಮನೂ ಅಷ್ಟೇ, ಅಮ್ಮ ಸತ್ತೇ ಹೋಗ್ತಾಳೆ. ಅಮ್ಮ ಸತ್ತ ಹೋದ್ಮೇಲೆ ಆ ಪ್ರಾಪರ್ಟಿ ಕ್ಲೈಮ್ ಸೇರ್ಕೊಂಡು ಇವಳದ್ದು ಕ್ಲೈಮ್ ಮಾಡೋದು. ಹಾಗಾಗಿ ಇಬ್ಬರದ್ದು ಪ್ರಾಪರ್ಟಿಗಳು ತುಂಬಾ ಹೊಲಸಾಗೋಗುತ್ತೆ. ಕೊನೆಯಲ್ಲಿ ಇವಳು ಮಾರಬೇಕಾಗಿ ಬಂದ್ಬಿಡ್ತು. ಮನೆಗಳು ಇವಳು ಮಾಡಿದ್ದು ದೊಡ್ಡ ದೊಡ್ಡ ಮನೆಗಳು ಇದರೊಳಗೆಲ್ಲ ಮಾರಬೇಕಾಗಿ ಬಂದ್ಬಿಡ್ತು. ಯಾವಾಗಲೂ ಒಂದು ಸರ್ತಿ ಮೈಸೂರಿನ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು ಇವಳು ಹಾಡು ಕೇಳಿದ್ದು ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಅವ್ರ ಅಣ್ಣ ಚಾಮರಾಜ ಒಡೆಯರನ್ನು ಅವ್ರಿಗೆ ಹೇಳಿ, ಇವರು ಅಷ್ಟೊತ್ತಿಗೆ ಇವರು ತುಂಬ ಹೀನ ಸ್ಥಿತಿಯಲ್ಲಿ ಇರ್ತಾಳೆ. ಸೊ ಕರೆಸ್ಕೊಂಡು ನಮ್ಮ ಆಸ್ಥಾನದಲ್ಲಿ ಇದು ಮಾಡೋಣ, ಆಸ್ಥಾನ ಕಾಯ್ಕೆಯಾಗಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಆಫರ್ ಕಳಿಸ್ತಾರೆ. ಆಫರ್ ಕಳಿಸಿ ಬಂದು ಮೈಸೂರಲ್ಲಿ ಬಂದು ಇದ್ದರೆ ನಾವು ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ನಿಮಗೆ ಅಂತಂದ್ಬಿಟ್ಟು. ಆಮೇಲಿಂದ ಬಿಟ್ಬಿಟ್ಟು ಮೈಸೂರಿಗೆ ಬರ್ತಾಳವಳು. ಮೈಸೂರಿಗೆ ಬಂದು ಮೈಸೂರಲ್ಲಿ 1-2 ವರ್ಷ ಇರ್ತಾಳೆ. ಮೈಸೂರಿನಲ್ಲಿ ಶೀಟ್ ಹರ್ ಎಂಡ್ ವಿಲ್ ಬಿ ಇನ್ ಮೈಸೂರು ಅಲ್ಲಿ. ಹೌದು. ನಿಮಗೆ ಪುಸ್ತಕದ ಬಗ್ಗೆ ಏನು ಇಷ್ಟ ಆಯಿತು? ಯಾವ ಥರದಲ್ಲಿ ಇಷ್ಟ ಆಯಿತು? ಪುಸ್ತಕದಲ್ಲಿ ಒಬ್ಬರು ಜೀವನ ಹೇಗೆ ಚೇಂಜ್ ಹಾಕ್ಕೊಂಡು ಹೋಗುತ್ತೆ, ಎಷ್ಟು ಮೇಲಕ್ಕೆ ಹೋಗ್ತಾರೋ ಅಷ್ಟೇ ಹೇಗೆ ಅದು ಪಾತಾಳಕ್ಕೆ ಬರ್ತಾರೆ ಅನ್ನೋದೆಲ್ಲ ಅದು ವಿವರಿಸ್ಕೊಂಡು ಹೋಗಿರೋದು. ವಿಕ್ರಮ್ ಸಂಪತ್ ಆದ್ದರಿಂದ ಎಲ್ಲ ಬಡಿ ಮೂಲಕ ಜಾನಿಗಳು ಅಮ್ಮ ಮೇಲಿರೋದು. ಇದು ಗೌಹರ್ ಜಾನು, ವೆನ್ ಶಿ ವಾಸ್ ಯಂಗ್. ಇದು ಗ್ರಾಮ್ಫೋನು ಇದು ಕಂಪ್ನಿಯವರು ಇದು ಮಾಡೋದು. ಅದು ಚಿತ್ರ ಓಡಿಸ್ತಾ ಇರೋದು. ಇದು ಏನಂದರೆ ಅಮ್ಮನೂ ಇವಳು ಎಷ್ಟೋ ಅವ್ರು ಹಾಡ್ತಿದ್ದಿದ್ದು ಹಾಡುಗಳು ಅವರೇ ರಚಿಸ್ಕೊಂಡು ಅದನ್ನು ಇದು ಮಾಡಿ ಅವರೇ ರಾಗ ಹಾಕ್ಕೊಂಡು ಹಾಡೋರು ಅಂತ. ಆ ಥರ ಬೇಕಾದಷ್ಟು ಹಾಡುಗಳು ಅದನ್ನೇ ಒಂದೊಂದು ಹಾಡು ಕೊಟ್ಟಿದ್ದಾರೆ ಇಲ್ಲಿ. ಆ ಹಾಡು ಕೊಟ್ಟ ಇದು ಮೈಸೂರು ಅರಮನೆಗೆ ಅವಳಿಗೆ ಬಂದಿದ್ದು ಆರ್ಡ್ರು, ಮೈಸೂರು ಅರಮನೆಯಿಂದ ಬಂದಿದ್ದು ಎಲ್ಲ ನಾವು ಇದು ಲೆಟ್ರ್ ಬರೆದಿರೋದು ಅವಳು. ಇದು ಮೈಸೂರು 500 ರೂಪಾಯಿ ಸಾಲದು ನನಗೆ ಇದಕ್ಕೆ ಅಂತೆಲ್ಲ ಅದು ಏನು ಡೀಟೇಲ್ಸಾಗಿ ಬರೆದಿರೋದು. ಅದು ಪ್ರತಿಯೊಂದು ಡೀಟೇಲಾಗಿ ಹೋಗಿ ಅದು ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಹುಡುಕಿ ತಂದು ಇದು ಮಾಡಿರೋದು ನಂಗೆ ತುಂಬ ಹಿಡಿಸುತ್ತೆ. ಇವ್ರ ಪುಸ್ತಕ ಓದುವಾಗ ಅದೊಂದು ತುಂಬಾ ಕಷ್ಟಪಟ್ಟು ಎಲ್ಲ ಸಂಗ್ರಹಿಸಿ ಪುಸ್ತಕ ಬರೀತಾರೆ ಮನುಷ್ಯ. ಅದಿಷ್ಟ ಆಗುತ್ತೆ. ಅದು ಪುಸ್ತಕಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು? 4 ಕೊಡ್ತೀರಾ? ಆ್ಯಂಡ್ ಯಾರು ಬೇಕಾದ್ರೆ ಓದ್ಬೋದಾ ಈ ಪುಸ್ತಕನ? ಯಾರು ಬೇಕಾದ್ರೂ ಓದ್ಬೋದು. ಇದೊಂಥರ ಲೈಫ್ ಹಿಸ್ಟ್ರಿ ಇರ್ತಾನೆ. ಸೊ ಲೈಫ್ ಹಿಸ್ಟ್ರಿ ಓದೋಕ್ಕೆ ಇಂಟ್ರೆಸ್ಟ್ ಇರೋರು, ನನಗೆ ಯಾರದ್ದಾಗಲೇ ಲೈಫ್ ಹಿಸ್ಟ್ರಿ ಓದ್ತೀನಿ ನಾನು. ಅದು ನಂಗೆ ಭಾಳ ಇಷ್ಟ, ಯಾರ ಲೈಫ್ ಹಿಸ್ಟ್ರಿ. ಹಾಗಾಗಿ ನನಗೆ ಭಾಳನೇ ಹಿಡಿಸ್ತೀವಿ ಪುಸ್ತಕ. ಮನುಷ್ಯ ಹೇಗಾಗಿ ಚೇಂಜ್ ಆಗ್ಕೊಂಡು ಹೋಗುತ್ತೆ, ಅವನು ಸರ್ಕಮ್ಸ್ಟೆನ್ಷಿಯಲ್ ಆಗಿ ಏನೇನೆಲ್ಲ ಆಗುತ್ತೆ, ಅದಕ್ಕೆ ಅವ್ರುಗಳು ಹೇಗೆ ರಿಯಾಕ್ಟ್ ಮಾಡ್ತಾರೆ ಎಲ್ಲ. ಇದು ನಿಮ್ಮದು ಈ ಸೀರೀಸಲ್ಲಿ ನಿಮ್ಮದು ಇದು 10ನೇ ಪುಸ್ತಕ ಡ್ಯಾಡಿ. ಹೆಂಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು ಬುಕ್ ರಿವ್ಯೂ ಮಾಡ್ತಿರೋದು? ಏನೋ ಒಂಥರ ಅನುಭವ, ಅಷ್ಟು ಹೊಸ್ತರ ಅನುಭವ. ಏನೋ ಈ ಏಜಲ್ಲಿ ಇಷ್ಟೊತ್ತಿಗೆ ಏನಾದರೂ ಮಾಡ್ತಾಯಿದ್ದೀನಿ